ಹಾಯ್ ಗೈಸ್, ಮುರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನಮ್ಮ ಜೊತೆಗೆ ಒಬ್ಬರು ಲೆಜೆಂಡ್ ಇದ್ದಾರೆ ಅಂತಲೇ ಹೇಳ್ಬೋದು. ನಾನಿವತ್ತು ಎಕ್ಸ್ಕಾನ್ ಒಂದು ಏನು ಏಷ್ಯಾಸ್ ಲಾರ್ಜೆಸ್ಟ್ ಒಂದು ಎಕ್ಸಿಬಿಷನ್ ಇತ್ತು, ಅಂದರೆ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ಸ್ಗಳಿಗೆ, ಅಲ್ಲಿ ಟಾಟಾ ಮೋಟರ್ಸ್ ಅವರ ಪೆವಿಲಿಯನಿಗೆ ಬಂದಿದ್ದೀನಿ ಅಂತ ಹೇಳ್ಬೋದು. ಇಲ್ಲಿ ಟಾಟಾ ಮೋಟರ್ಸ್ ಲೀಡರ್ಶಿಪ್ ಟೀಮ್ನ ಒಂದು ಪ್ಲಾನಿಂಗ್ ಹೆಡ್ ಆಗಿರುವಂತಹ, ಅಂದರೆ ಟ್ರಕ್ಸ್ನ ಪ್ಲಾನಿಂಗ್ ಹೆಡ್ ಆಗಿರುವಂತಹ ರಾಜೇಶ್ ಖನ್ನಾ ಸರ್ ಇದ್ದಾರೆ. ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡಿಕೊಂಡು ಇವತ್ತು ಇಷ್ಟೊಂದು ಟೆಕ್ನಾಲಜಿಕಲಿ ಇಷ್ಟೊಂದೆಲ್ಲ ಅಪ್ಗ್ರೇಡ್ ಆಗ್ತಾ ಇದೆ, ಟಾಟಾ ಮೋಟರ್ಸ್ ಕಮರ್ಷಿಯಲ್ ವೆಹಿಕಲ್ಸ್ ಇಷ್ಟು ಈಸಿಯಾಗಿ ಅಡಾಪ್ಟ್ ಆಗ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಎಲ್ಲ ಮಾಹಿತಿ ತಗೊಳ್ಳೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ಚಾನಲ್ ಸರ್. ಖುಷಿ ಸರ್, ಎಲ್ಲ ಲ್ಯಾಂಗ್ವೇಜ್ನು ಅಷ್ಟು ಈಸಿಯಾಗಿ ಸರಾಗವಾಗಿ ಮಾತಾಡ್ತೀರಾ, ನಿಜವಾಗ್ಲೂ ಖುಷಿ ಆಗುತ್ತೆ ಸರ್. ಹೇಳಿ. ಆಯಿತು ನಿಮ್ಮ ಜೊತೆಗೆ ಮಾತಾಡೋದ್ರಲ್ಲಿ. ಥ್ಯಾಂಕ್ ಯು ಸರ್. ಆ್ಯಂಡ್ ಟೆಕ್ನಾಲಜಿ ತುಂಬ ಪಾರ್ಟ್ ಆಫ್ ಲೈಫ್ ಆಗಿದೆ ಈಗ ಎಲ್ಲರಿಗೂ ಅಲ್ವಾ? ಹೌದು ಸರ್. ಮೊಬೈಲಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ಟ್ರಕ್ಸ್ ಇಲ್ಲ ಇವನ್ ಹೈಯರ್ ಮೆಷಿನರೀಸ್ನು ಈಗ ಟೆಕ್ನಾಲಜಿ ಬಂದಿದೆ. ಎಸ್ ಸರ್. ನೀವು ಕೇಳಿದಾಗೆ ಸೇಫ್ಟಿ ತುಂಬ ಇಂಪಾರ್ಟೆಂಟ್ ಆಗ್ತಾ ಇದೆ ಈಗ. ಬರ್ತಾ ಬರ್ತಾ ಏನಾಗಿದೆ, ರೋಡ್ ಸೇಫ್ಟಿ, ಟ್ರಕ್ ಸೇಫ್ಟಿ, ಅಂದರೆ ಕಾರ್ ಸೇಫ್ಟಿ ತುಂಬ ಕ್ರಿಟಿಕಲ್ಲು. ಯಾಕಂದರೆ ರೋಡ್ ಪೆಡೆಸ್ಟ್ರಿಯನ್ ಇರ್ತಾರೆ, ಟ್ರಕ್ ಡ್ರೈವರ್ ಇರ್ತಾರೆ, ಏನೇನು ಕೊಡ್ಬೋದು ಇದರಲ್ಲಿ. ನೋಡಿ, ಈಗ ಆಟೋಮೆಟಿಕ್ ಕೊಲಿಷನ್ ಮಿಟಿಗೇಷನ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಈ ಗಾಡೀಲಿ. ಇನ್ನೊಂದು ಡ್ರೈವರ್ ಮಾನಿಟರಿಂಗ್ ಸಿಸ್ಟಮ್ ಅಂತ ಹೇಳಿದ್ವಿ. ಹೌದು. ಡ್ರೈವರ್ ಮಾನಿಟರಿಂಗ್ ಸಮ್ ಟೈಮ್ ಡ್ರೈವರ್ ಲಾಂಗ್ ಟೈಮ್ ಅವರ್ಸ್ ಕೆಲಸ ಮಾಡಬೇಕಾದ್ರೆ ಏನಾಗುತ್ತೆ, ನಿದ್ದೆ ಬರುತ್ತೆ. ಹೌದು. ಏನಾದರೂ ಒಂದು ರಾಂಗ್ ಆಕ್ಸಿಡೆಂಟ್ ಆಗಿ ಏನಾದರೂ ಒಂದು ಒಳ್ಳೆಯದು ನಡೆಯಲ್ಲ. ಸೊ ಅದಕ್ಕೆ ಏನು ಮಾಡಬಹುದು? ಸೊ ನಾವು ಅದೇ ಡ್ರೈವರು ಆ ಥರ ರೆಸ್ಟ್ ತಗೋಬೇಕಾಗಿದ್ರೆ ಅಲರ್ಟ್ ಮಾಡುತ್ತವೆ. ನೀವು ಟಯರ್ಡ್ ಆಗಿದ್ದೀರಾ, ರೆಸ್ಟ್ ತಗೊಳ್ಳಿ. ಸೊ ಬೇರೆ ಏನು ಕೆಟ್ಟದಂತೂ ನಡಿಬಾರ್ದು ಅಲ್ವಾ, ಅದೊಂದು. ಇನ್ನೊಂದು ಏನಾಗಿದೆ, ಲೇನ್ ಡಿಪಾರ್ಚರ್ ವಾರ್ನಿಂಗ್. ಲೈನು ರೋಡಲ್ಲಿ ನೋಡಿದರೆ ಮತ್ತು ಮಧ್ಯದಲ್ಲಿ ಲೈನ್ಸ್ ಇದೆ, ಲೇನ್ಸ್ ಇದೆ, ಅದನ್ನು ಬಿಟ್ಟು ಏನಾದರೂ ಸೈಡ್ಗೆ ಏನಾದರೂ ಇದಾದರೂ ಅಲಾರ್ಮ್ ಕೊಡುತ್ತೆ. ನೀನು ಗಾಡಿ ಸ್ಟ್ರೈಟ್ ಆಗಿ ಓಡಿಸ್ತಾ ಇಲ್ಲ, ಡ್ರೈವರ್ಗೆ ಅಲಾರ್ಮ್ ಕೊಡುತ್ತೆ. ಸೊ ಇದೆಲ್ಲ ಇಂಡಿಕೇಶನ್ ಏನು ಮಾಡುತ್ತೆ ಅಂದರೆ ಡ್ರೈವರ್ನ ಸೇಫಾಗಿ ಇಟ್ಕೊಳ್ಳೋದು. ಇನ್ನೊಂದು ರೋಡಲ್ಲಿ ಟ್ರಾನ್ಸ್ಪೋರ್ಟು ಪೆಡೆಸ್ಟ್ರಿಯನ್ಸನ್ನು ಸೇಫಾಗಿ ಗಾಡಿ ಮುಂದುಗಡೆ ಏನಾದ್ರು ಅಬ್ಜೆಕ್ಟ್ ಬಂದ್ರೂ ಕೊಲಿಷನ್ ಮಿಟಿಗೇಷನ್, ಅಡ್ಯಾಸ್ ಅಂತ ಹೇಳ್ತೀವಲ್ಲ, SUV-ಲೆಲ್ಲ ಅಡ್ಯಾಸ್ ನೀವು ಕೇಳಿರ್ತೀವಿ. ಅದೇ ಥರ ನಾವು ಟ್ರಕ್ಕಲ್ಲಿನೂ ಅಡ್ಯಾಸ್ ಕೊಟ್ಟಿದ್ದೀವಿ. ಸೊ ಇದೆಲ್ಲ ಸೇಲ್ ಆಗ್ತಿದೆ ಈಗ ಮಾರ್ಕೆಟಲ್ಲಿ. ಇವಾಗ ಸೇಫ್ಟಿ ಪ್ಯಾರಾಮೌಂಟ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಟಾಟಾ ಗಾಡಿನ ಇವಾಗ ಎಲ್ಲರೂ ಇಷ್ಟ ಬಂದು ತಗೊಂತಾರೆ, ಪ್ರಿಫರ್ ಮಾಡ್ತಿದ್ದಾರೆ ಮುಂಚೆಯಿಂದ ಕೂಡ. ಹೌದು ಹೌದು ಸರ್. ಇನ್ನೊಂದು ನಾನು ನೋಡಿರೋ ಮಟ್ಟಿಗೆ ಕ್ರಯೋಜೆನಿಕ್ ಟ್ಯಾಂಕ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದೀರಾ, ಆಂಟಿ ಥೆಫ್ಟ್ ಅಂತ ಕೂಡ ಹೇಳ್ತಾ ಇದ್ರು, LNG CNG ಟ್ಯಾಂಕ್. ಸೊ ಅದು ಯಾವ ಥರ ಸರ್? ಅದು ನೋಡಿ, ಇದು ಈಗ ಡೀಸೆಲ್ ಗಾಡಿ ಒಂದು ನಾವು ಇಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ. ಹೌದು. ಆಗಲೇ ಎಲೆಕ್ಟ್ರಿಕ್ ಬಂದಿದೆ. ಈಗ ಟ್ರಕ್ಕಲ್ಲಿ ಏಕೆ LNG ಬಂದಿದೆ ಅಂದರೆ ಲಿಕ್ವಿಡ್ ನ್ಯಾಚುರಲ್ ಗ್ಯಾಸ್ ಅಂತ ಹೇಳ್ತೀವಿ. ಲಿಕ್ವಿಡ್ ನ್ಯಾಚುರಲ್ ಗ್ಯಾಸ್ನ ಯೂಸ್ ಮಾಡಿ ಟ್ರಕ್ನ ಓಡಿಸ್ಬಹುದು. ಇದು ಚೈನಾ, US, ಯುರೋಪಲ್ಲೆಲ್ಲ ಇದೆ. ಫಸ್ಟ್ ಟೈಮ್ ಇಂಡಿಯಾಲಿ, ಫಸ್ಟ್ ಇನ್ ಇಂಡಸ್ಟ್ರಿ ಹೆವಿ ಡ್ಯೂಟಿ ಅಪ್ಲಿಕೇಶನಲ್ಲಿ ಟಿಪ್ಪರು ಮತ್ತು ಟ್ರ್ಯಾಕ್ಟರು ಲಾಂಗ್ ಡಿಸ್ಟೆನ್ಸ್ಗೆ ಲಾಂಚ್ ಮಾಡಿದ್ವಿ. ಈ ಗಾಡಿ ಏನಾಗುತ್ತೆ ಅಂದರೆ CNG ನೀವು ನೋಡಿರ್ತೀರಾ, ತುಂಬ ಟ್ಯಾಂಕ್ಗಳಿರುತ್ತೆ, ಹೌದು, ಜಾಸ್ತಿ ಫಿಲ್ ಮಾಡಬೇಕಾಗುತ್ತೆ. ಇದು ಕ್ರಯೋಜೆನಿಕ್ ಟ್ಯಾಂಕ್ ನೋಡಿದ್ರೆ ನೀವು, ಈ ಕ್ರಯೋಜೆನಿಕ್ ಟ್ಯಾಂಕ್ ಇದು ಹೇಳ್ತೀವಲ್ಲ, ಇದು ಇದರಲ್ಲಿ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸು ಒಳಗಡೆ ಲಿಕ್ವಿಡ್ ಆಗಿ ಸ್ಟೋರ್ ಆಗುತ್ತೆ. ಓಕೆ. ಲಿಕ್ವಿಡ್ ಅಂದರೆ -200 ಡಿಗ್ರಿ ಆ ಟೆಂಪರೇಚರಲ್ಲಿ ಒಳಗಡೆ ಸ್ಟೋರ್ ಆಗುತ್ತೆ. ಓಕೆ. ಆಮೇಲೆ ಅದು ಯೂಸ್ ಮಾಡಬೇಕಾದ್ರೆ ಏನಾಗುತ್ತೆ, ಅದು ರಿಲೀಸ್ ಆಗಿ ನಾರ್ಮಲ್ ಆಗಿ CNG ಥರ ಕೆಲಸ ಮಾಡುತ್ತೆ. ಸೂಪರ್ ಸೂಪರ್. ಸೊ ಲಿಕ್ವಿಡ್ ನ್ಯಾಚುರಲ್ ಗ್ಯಾಸ್ನ ಸ್ಟೋರೇಜ್ ಮಾಡಬೇಕಾದ್ರೆ -200 ಸ್ಟೋರೇಜ್ ಮಾಡೋದ್ರಿಂದ ಸಣ್ಣ ಟ್ಯಾಂಕಲ್ಲಿ ಜಾಸ್ತಿ ಕಿಲೋಮೀಟರ್ ಹೋಗುವಂಥ ಮೆಟೀರಿಯಲ್ನ ಸ್ಟೋರ್ ಮಾಡ್ಬೋದು. ಇದು ಅದಕ್ಕೆ ಕ್ರಯೋಜೆನಿಕ್ ಟ್ಯಾಂಕ್ ಅಂತ ಹೇಳ್ತೀವಿ. ಇದು ಕ್ರಯೋಜೆನಿಕ್ ಟ್ಯಾಂಕ್ ನೀವು ರಾಕೆಟಲ್ಲೆಲ್ಲ ಯೂಸ್ ಮಾಡ್ತಾರೆ. ಲಾಂಗ್ ಡಿಸ್ಟೆನ್ಸ್ ಹೋಗಿ ಜಾಸ್ತಿ ಹೈಡ್ರೋಜನ್ ಕ್ರಯೋಜೆನಿಕ್ ಆ ಥರ ಎಲ್ಲ ಬೇರೆ ಬೇರೆ ಲಾಂಗರ್ ಲೈಫ್ ಅಥವಾ ಲಾಂಗರ್ ಲೈಫ್ ಪ್ರೂವನ್ ಟೆಕ್ನಾಲಜಿ ಇದು. ನೋಡಿ, ಇದು ಒಳ್ಳೆ ಸೇಫ್ ಎಲ್ಲ. ಇದರಲ್ಲಿ ಒಂದಲ್ಲ ಎರಡೆರಡು ಟ್ಯಾಂಕ್ ಕೊಟ್ಟಿದ್ದೀರಾ? ಎರಡೂ ಕೊಡಬಹುದು, ಕೊಡಬಹುದು. ಜಾಸ್ತಿ ಡಿಸ್ಟೆನ್ಸ್ ಕವರ್ ಮಾಡಬಹುದು. ರೇಂಜ್ ಈಗ 300 ರೇಂಜ್ ಅಂತ ಹೇಳ್ತೀವಲ್ಲ, 300 ಇದೆ, ಅದು 450, 1000 ತನಕ ಇದೆ, 1000 ಲೀಟರ್. ಸೊ ನೀವು 1200 ಕಿಲೋಮೀಟರ್ ಒಂದ್ಸತಿ ಫಿಲ್ ಮಾಡಿದ್ರೆ 1250 ಕಿಲೋಮೀಟರ್ ಹೋಗ್ಬಹುದು. ಎಸ್ ಸರ್. ಇವಾಗ HCV ಅಂತ ತಗೊಂಡಾಗ ತುಂಬ ಕಾಂಪಿಟೇಟರ್ಸ್ ಇದ್ದಾರೆ ಆ್ಯಕ್ಚುಲಿ ಮಾರ್ಕೆಟಲ್ಲಿ. ಸೊ ಇವಾಗ ನೀವು ಹೆಂಗೆ ಅಪಾರ್ಟ್ ಫ್ರಮ್ ಬೇರೆ ಕಾಂಪಿಟೇಟರ್ಸ್ಗೆ ಕಂಪೇರ್ ಮಾಡಿದ್ರೆ ನೀವು ಎಷ್ಟು ಡಿಫ್ರೆಂಟ್ ಅಂತ? ಸರಿ, ನೋಡಿ, ನಮ್ಮದು
ಟ್ರಕ್ಕು ಟಾಟಾ ಇಂಡಿಯಾದಲ್ಲಿ ಇವಾಗ 75 ಇಯರ್ಸ್ ಪ್ಲಸ್ಸು ಗಾಡಿಗಳು ಮಾಡೋದು, ಡಿಸೈನ್ ಮಾಡೋದು ಎಲ್ಲ ಇಂಡಿಯನ್ ಇಂಜಿನಿಯರ್ಸು ಇದೆಲ್ಲ ಮಾಡಿ ನಮಗೆ ಕಸ್ಟಮರ್ಗೆ ಏನು ಬೇಕಂತ ಗೊತ್ತಿದೆ. ಕಸ್ಟಮರ್ಗೆ ಅವರು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಟ್ರಕ್ಕಲ್ಲಿ ಅವರು ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತೆ, ಅದರಲ್ಲಿ ರಿಟರ್ನ್ ತಗೊಳ್ಳೇಬೇಕು ಅಲ್ವಾ. ಸೊ ಅದಕ್ಕೆ ಅವ್ರಿಗೆ ಏನು ಬೇಕೋ ಅಷ್ಟು ಅಂತ ಡಿಸೈನ್ ಮಾಡಿ ಅವ್ರಿಗೆ ಮೀಟ್ ಮಾಡೋಂಥ ಅದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟು. ಫ್ಯೂಲ್ ಎಫಿಷಿಯಂಟ್, ಒನ್ ಆಫ್ ದ ಬೆಸ್ಟ್ ಇನ್ ಫ್ಯೂಲ್ ಎಫಿಷಿಯನ್ಸಿ ಇಂಡಿಯಾಲಿ. ಲಾಸ್ಟ್ 70 ಇಯರ್ಸಲ್ಲಿ ಒನ್ ಆಫ್ ದ ಬೆಸ್ಟ್ ಫ್ಯೂಲ್ ಎಫಿಷಿಯಂಟ್ ಎಂಜಿನ್ ನಾವು. ಆಮೇಲೆ ಲೋ ಕಾಸ್ಟ್ ಆಫ್ ಮೇಂಟೆನೆನ್ಸ್ ಅಂತೀವಲ್ಲ, ಟೋಟಲ್ ಕಾಸ್ಟ್ ಆಫ್ ಓನರ್ಶಿಪ್ನ ಒಂದು 100 ಕಿಲೋಮೀಟ್ರ್ ಓಡಿಸಿದ್ರೆ 1 ಕಿಲೋಮೀಟ್ರಿಗೆ ನಿಮಗೆ ₹1 ಖರ್ಚು ಆದರೆ ಅದು ನಮ್ಮ ಗಾಡೀಲಿ 80 ಪೈಸೆ 75 ಪೈಸೆ ಖರ್ಚು ಆಗುತ್ತೆ 100 ಕಿಲೋಮೀಟ್ರ್. ಸೊ ಅದು ಮೇಂಟೆನೆನ್ಸ್ ಕಾಸ್ಟ್ ಲೋ. ಸೊ ಇದೆಲ್ಲ ಟೆಕ್ನಾಲಜಿನ ಯೂಸ್ ಮಾಡಿ, ಎಂಜಿನ್ ಟೆಕ್ನಾಲಜಿ, ಗೇರ್ ಬಾಕ್ಸ್ ಟೆಕ್ನಾಲಜಿ ಇದೆಲ್ಲ ಯೂಸ್ ಮಾಡಿ ಲೋ ಕಾಸ್ಟಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ, ಅಂದರೆ ಕಸ್ಟಮರಿಗೆ ಲೋ ಕಾಸ್ಟ್ ಆಪರೇಷನ್ ಆಗಿರೋಂಗೆ ಮ್ಯಾನುಫ್ಯಾಕ್ಚರ್ ಮಾಡಿ, ಎಲ್ಲ ಸುಪೀರಿಯರ್ ಕ್ವಾಲಿಟೀಸ್ ಯೂಸ್ ಮಾಡಿ. ಸೊ ಅದರಿಂದನೇ ನಮ್ಮ ಕೈಯಲ್ಲಿ ಡಿಫ್ರೆನ್ಷಿಯೇಟೆಡ್ ಫ್ರಮ್ ಕಾಂಪಿಟಿಷನ್. ಎಲ್ಲರೂ ಅದೇ ಗಾಡಿನೇ ಮಾಡ್ತಾರೆ, ಲಾಂಗರ್ ಲೈಫ್ ಬರುತ್ತೆ ಗಾಡಿ, ರೀಸೇಲ್ ವ್ಯಾಲ್ಯೂ ಬೆಟರ್ ಇರುತ್ತೆ. ಸೊ ಇದೆಲ್ಲ ನಮ್ಮದು ಸುಪೀರಿಯರ್ ಸರ್ವಿಸ್ ನೆಟ್ವರ್ಕ್ ಕೂಡ ಎಲ್ಲ ಕಡೆ ಸರ್ವಿಸ್ ನೆಟ್ವರ್ಕು, ಆ್ಯನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟು ಇದೆಲ್ಲ ಕೊಡ್ತಾ ಇದ್ದೀವಿ. ಅದರಿಂದ ಇದು ಒಳ್ಳೆ ಸೇಲ್ ಆಗುತ್ತೆ. ಸರ್, ಆಟೋ ಎಕ್ಸ್ಪೋದಲ್ಲೇ ಸುಮಾರು ಟ್ರಕ್ಗಳನ್ನ ಆಲ್ರೆಡಿ ನೋಡಿದ್ವಿ ನಾವು, ಅಂದರೆ ನೆಕ್ಸ್ಟ್ ಬರ್ತಿರುವಂತಹ ಒಂದು ಟ್ರಕ್ಸ್ಗಳು. ಸೊ ಅದರಲ್ಲಿ ಸುಮಾರು ಟ್ರಕ್ಸ್ ಆಲ್ರೆಡಿ ಲಾಂಚ್ ಮಾಡಿದರೆ ಆಲ್ಟರ್ನೇಟಿವ್ ಫ್ಯೂಯಲಲ್ಲಿ. ನಿಜವಾಗ್ಲೂ ಖುಷಿ ಆಗುತ್ತೆ ಇಷ್ಟೆಲ್ಲ ಒಂದು ಸಸ್ಟೈನಬಿಲಿಟಿ ಕಡೆಗೆ ಟಾಟಾದವರ ನಡೆ ನೋಡಿದ್ರೆ. ಸರ್, ಒಳ್ಳೇದಾಗಲಿ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ನಮಗಂತೂ ತುಂಬ ಖುಷಿ ಆಯಿತು ನೀವು ಇನ್ವೈಟ್ ಮಾಡಿದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಬೆಸ್ಟ್ ಆಫ್ ನಿಮಗೆಲ್ಲ ಫ್ಲೀಟೇಜ್ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಟ್ರಕ್ ಹತ್ರನೂ ಹೇಳ್ತಾ ಇದ್ದೆ ನಾನು. ಏನಪ್ಪ ಫ್ಲೀಟೇಜ್ ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ಎಕ್ಸ್ಪೋದಲ್ಲೂ ಕೂಡ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಜಸ್ಟ್ ಒಂದು ಓವರ್ವ್ಯೂ ಕೊಡ್ತೀನಿ, ಯಾರಿಗೆಲ್ಲ ಗೊತ್ತಿಲ್ಲ ಅವರಿಗೆ ನೋಡ್ತಿರ್ಬೋದು. ಸೊ ನೀವು ನಿಮ್ಮ ಒಂದು ಟ್ರಿಪ್ನ ಪ್ಲ್ಯಾನ್ ಮಾಡ್ಬೋದು, ಟ್ರ್ಯಾಕ್ ಮಾಡ್ಬೋದು, ಅನಲೈಸ್ ಮಾಡ್ಬೋದು, ಹಾಗೆ ಇನ್ಸೈಟ್ಸ್ ಎಲ್ಲ ನೋಡ್ಬೋದು. ಸೊ ಇದನ್ನ ಫ್ಲೀಟೇಜ್ ಥ್ರೂ ನೋಡ್ಬೋದು. ಜಿಯೋ ಫೆನ್ಸಿಂಗ್ ಆಗ್ತಾ ಇರುತ್ತೆ, ನಿಮ್ಮ ಒಂದು ಟ್ರಕ್ ಎಲ್ಲಿ ಹೋಗ್ತಾ ಇದೆ ಪ್ರತಿಯೊಂದು ಕೂಡ ನೀವು ಚೆಕ್ ಮಾಡ್ಬೋದು. ಡ್ರೈವರ್ ಯಾವ ಥರ ಒಂದು ಡ್ರೈವ್ ಮಾಡ್ತಾ ಇದ್ದಾರೆ, ಬಿಹೇವಿಯರ್ ಯಾವ ಥರ ಇದೆ. ಸೊ ಇದರಿಂದಾಗಿ ನಿಮ್ಮ ಪ್ರಾಫಿಟಬಿಲಿಟಿ ಬಂದ್ಬಿಟ್ಟು ಜಾಸ್ತಿ ಆಗುತ್ತೆ. ಇಲ್ಲೇ ಒಂದು ಜಸ್ಟ್ ಒಂದು ಎಕ್ಸಾಂಪಲ್ ತೋರಿಸೋದಾದರೆ ಅದಕ್ಕೋಸ್ಕರನೇ ನೋಡ್ತಿರ್ಬೋದು ಇಲ್ಲಿ. ಸೊ ಮೂವಿಂಗಲ್ಲಿ ಎಷ್ಟು ಟ್ರಕ್ ಅವೈಲೇಬಲ್ ಇದೆ, ಈ ಒಂದು AGR ಎಂಟರ್ಪ್ರೈಸಸ್ ಅವ್ರದ್ದು ಅಂತ ಹೇಳ್ಬಿಟ್ಟು ನೋಡ್ಬೋದು. ಎಷ್ಟು ಟ್ರಕ್ ಸ್ಟಾಪ್ ಆಗಿದೆ. ಸೊ ಇಫ್ ಇನ್ ಕೇಸ್ ಏನಾದರೂ ಇದು ಪ್ಲ್ಯಾನ್ಡ್ ಸ್ಟಾಪ್ ಆಗಿತ್ತು ಅಂತ ಹೇಳಿದ್ರೆ, ಯೂಶ್ವಲಿ ನಿಮ್ಗೆ ಗೊತ್ತಿರುತ್ತೆ 11 ಗಂಟೆ 12 ಗಂಟೆ 1 ಗಂಟೆ ಆಗ್ತಿದ್ದಂಗೆ ಊಟ ಬರುತ್ತೆ. ಸೊ ಊಟದ ಟೈಮಲ್ಲಿ ಸ್ಟಾಪ್ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಅಚಾನಕ್ಕಾಗಿ ಸುಮ್ಮನೆ ಏನಾದರೂ ಸ್ಟಾಪ್ ಮಾಡಿತ್ತು ಅಂತ ಹೇಳಿದ್ರೆ ಅವಾಗ ನೀವು ಫೋನ್ ಮಾಡಿ ಕೇಳ್ಬೋದು, ಫಾಲೋ ಅಪ್ ಮಾಡ್ಬೋದು. ಸೊ ಈ ಮೂಲಕ ನಿಮ್ಮ ಒಂದು ಪ್ರೊಡಕ್ಟಿವಿಟಿ ಏನು ಜಾಸ್ತಿ ಆಗುತ್ತೆ ಆ್ಯಂಡ್ ಆಲ್ಸೋ ನಿಮ್ಮ ಪ್ರಾಫಿಟಬಿಲಿಟಿ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡ್ತಿದ್ದೀರಾ ಇನ್ಸೈಟ್ಸು, ಅನಲೈಸ್. ಇನ್ಸೈಟ್ಸ್ ಅಂತ ಬಂದಾಗ ಸೊ ಪರ್ಫಾರ್ಮೆನ್ಸ್ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಕ್ಲಿಯರಾಗೆ ಗೊತ್ತಾಗುತ್ತೆ. ವೆಹಿಕಲ್ ವೈಸ್ ಬೇಕಾ, ಫ್ಲೀಟ್ ವೈಸ್ ಬೇಕಾ, ಸೊ ಎಲ್ಲದನ್ನು ಕೂಡ ನೋಡ್ಬೋದು ನೀವು. ವೆಹಿಕಲ್ಸ್ ಎಲ್ಲೆಲ್ಲಿದೆ ಅಂತ ಹೇಳಿ ಕಂಪ್ಲೀಟಾಗಿ ಟ್ರ್ಯಾಕ್ ಮಾಡ್ಬೋದು. ಇಫ್ ಇನ್ ಕೇಸ್ ಜಿಯೋಫೆನ್ಸ್ ಅಂತ ಹೇಳಿದಾಗ ಈ ಲಾಸ್ಟಲ್ಲಿ ಜಿಯೋಫೆನ್ಸ್ ನೋಡ್ಬೋದು. ಏನಾದರೂ ನೀವು ಮಾರ್ಕ್ ಮಾಡಿದ್ರೆ ಆ ಲೊಕೇಶನಿಂದ ಆಚೆ ಏನಾರು ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದು ಕೂಡ ಇದರಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೋಸ್ಕರ ಇಲ್ಲಿ ಒಂದು ಏನು ಟಾಟಾ ಮೋಟರ್ಸ್ ಕಮರ್ಷಿಯಲ್ ವೆಹಿಕಲ್ಸ್ ಅವ್ರದ್ದು ಸ್ಟಾಲ್ ಇತ್ತು, ಅದರೊಳಗಡೆ ಒಂದು ಕಂಪ್ಲೀಟ್ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ನೇ ಮಾಡಿಬಿಟ್ಟಿದ್ದಾರೆ. ಸಖತ್ತಾಗಿತ್ತು ಅಂತ ಹೇಳ್ಬೋದು ಓವರಾಲ್. ಗೈಸ್ ನೋಡಿದ್ರಲ್ಲ ರಾಜೇಶ್ ಖನ್ನಾ ಸರ್ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅಂತ ಹೇಳಿ. ಆಲ್ದೋ ಅವರು ಪುಣೆ ಪ್ಲ್ಯಾಂಟಲ್ಲಿ ಆ್ಯಂಡ್ ಎಲ್ಲ ಕಡೆ ಇದ್ದರೂ ಕೂಡ ಅವರು ಕನ್ನಡ ನೀಟಾಗಿ ಕಲ್ತಿದ್ದಾರೆ. ತುಂಬ ಚೆನ್ನಾಗಿ ಅರ್ಥ ಆಗೋ ಥರ ಎಕ್ಸ್ಪ್ಲೈನ್ ಮಾಡಿದ್ರು ಅಂತ ಹೇಳ್ಬೋದು. ಕೈರೋಜೆನಿಕ್ ಟ್ಯಾಂಕ್ ಬಗ್ಗೆ ಆಗಿರ್ಬೋದು, ಮತ್ತು ಯಾವ ಥರ ಟಾಟಾ ಮೋಟರ್ಸ್ ಕಮರ್ಷಿಯಲ್ ವೆಹಿಕಲ್ಸು ಡಿಫ್ರೆಂಟು ಬೇರೆ ಕಾಂಪಿಟೇಟರ್ಸ್ಗೆ ಕಂಪೇರ್ ಮಾಡಿದ್ರೆ ಅನ್ನೋದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.